ನೀವೇನಾದ್ರೂ ಒಂದು ಕೆಲಸದ ಮುಂದೆ ಕೂತಾಗ ಇದು ನನ್ನ ಕೈಲಿ ಆಗಲ್ಲ, ಇದು ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಅಂದ್ಬಿಟ್ಟು ಯಾವ್ದಾದ್ರು ಫೀಲ್ ಆಗಿದ್ದೀರಾ. ಒಂದು ಪ್ರಾಬ್ಲಮ್ ಬಂದಾಗ ನಮಗೆ ಆತಂಕ ಶುರು ಆಗುತ್ತೆ. ನನಗೆ ಅಷ್ಟೊಂದು ಇಂಟೆಲಿಜೆನ್ಸಿ ಇಲ್ಲ, ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ನಾವೇ ಡೌಟ್ ಪಡ್ಕೊಳ್ತೀವಿ. ನಿಮ್ಗೂ ಈ ತರ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ, ಒಂದ್ ಸತ್ಯ ಹೇಳ್ತೀನಿ ಕೇಳಿ ಫ್ರೆಂಡ್ಸ್, ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇದು ನಿಮ್ಮ ಅಪ್ರೋಚ್ ನಲ್ಲಿ ಇರೋ ಒಂದು ಚಿಕ್ಕ ವ್ಯತ್ಯಾಸ ಅಷ್ಟೇ. ನಾವು ಅನ್ಕೊಳ್ತೀವಿ ದೊಡ್ಡ ದೊಡ್ಡ ಸಾಧನೆ ಮಾಡೋಕೆ ನಮಗೆ ಸೂಪರ್ ಬ್ರೈನ್ ಇರಬೇಕು ಅಂತ. ಆದ್ರೆ ನಿಜ ಏನು ಅಂತಂದ್ರೆ ಅವ್ರಿಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಒಂದು ಯೂನಿಕ್ ಮೈಂಡ್ ಸೆಟ್ ಇರುತ್ತೆ. ಸೊ ಇವತ್ತು ನಾವು ಎಲಾನ್ ಮಸ್ಕ್ ಅವರ ಲೈಫ್ ನಿಂದ ಕೆಲವೊಂದು ರಿಯಲ್ ಸ್ಟೋರೀಸ್ ನ ತಗೊಂಡು ಅವರ ಒಂದು ಸೀಕ್ರೆಟ್ಸ್ ಥಿಂಕಿಂಗ್ ಪ್ರೊಸೆಸ್ ನ ಡಿಕೋಡ್ ಮಾಡೋಣ. ಓಕೆ, ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಮ ಲೈಫ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿ, ಆ ಒಂದು ಪ್ರಾಬ್ಲಮ್ ನ ನೋಡೋ ವಿಧಾನನೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಇಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಅದೇ ತರ ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮನ್ನ ತರಕ್ಕೆ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ತರ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ದೀರಾ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ಬನ್ನಿ 1 ಸೆಕೆಂಡ್ ಲೇಟ್ ಮಾಡಿ ವಿಡಿಯೋನ ಶುರು ಮಾಡಕಣ. ಚಾಪ್ಟರ್ ನಂಬರ್ 1, ದ ಫಸ್ಟ್ ಪ್ರಿನ್ಸಿಪಲ್. ಈ ಒಂದು ಮೊದಲನೇ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಇಂಟ್ರೆಸ್ಟಿಂಗ್ ಘಟನೆನ ಹೇಳ್ತೀನಿ ಕೇಳಿ. ಒಮ್ಮೆ ಪೇಪಾಲ್ ಆಫೀಸ್ ನಲ್ಲಿ 5 ಜನ ಟಾಪ್ ಇಂಜಿನಿಯರ್ಸ್ ಅವರ ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಂಡಿದ್ರು. ಅವರ ಮುಂದ್ಗಡೆ ಒಂದು ದೊಡ್ಡ ಒರಾಕಲ್ ಡೇಟಾ ಬೇಸ್ ಪ್ರಾಬ್ಲಮ್ ಇತ್ತು. ಅವರು ಎಷ್ಟೇ ಟ್ರೈ ಮಾಡಿದ್ರು ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ. ಆಗ ಅವರು ಫುಲ್ ಫ್ರಸ್ಟ್ರೇಟ್ ಆಗಿದ್ರು. ಆಗ ಅದೇ ಟೈಮ್ ನಲ್ಲಿ ಎಲಾನ್ ಮಸ್ಕ್ ಅವರು ಎಂಟ್ರಿ ಕೊಡ್ತಾರೆ. ಆ ಒಂದು ಪ್ರಾಬ್ಲಮ್ ಏನು ಅಂತ ನೋಡ್ತಾರೆ. ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಒರಾಕಲ್ ಸಿಸ್ಟಮ್ ಬಗ್ಗೆ ಅವರು ಅಷ್ಟೊಂದೇನು ಎಕ್ಸ್ಪರ್ಟ್ ಅಲ್ಲ. ಆದ್ರೆ ಅವ್ರು ಕೇಳಿದ ಒಂದೆರಡು ಪ್ರಶ್ನೆಗಳು ಹೇಗಿತ್ತು ಅಂತಂದ್ರೆ ಅವರು ಆ ಒಂದು ಪ್ರಾಬ್ಲಮ್ಸ್ ನ ಬೇರೆ ಥಿಂಕ್ ಆಫ್ ಇಂದ ನೋಡಿದ್ರು. ಸೊ ಈ ತರ ಹಂಗೆ ನೋಡ್ತಾ ಆ ಒಂದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಟ್ಟು ನಗ್ತಾ ಆಚೆ ಹೊರಟೋದ್ರು. ಅಲ್ಲಿರೋ ಇಂಜಿನಿಯರ್ಸ್ ಗೆಲ್ಲ ಶಾಕ್ ಆಗೋಯ್ತು. ಇವ್ನಿಗೆ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ, ಆದ್ರೂ ಇವರು ಹೇಗೆ ಸಾಲ್ವ್ ಮಾಡಿದ್ರು ಅಂತ. ಸೊ ಇಲ್ಲಿ ನಾವು ಕಲಿಬೇಕಾಗಿರೋ ಪಾಠ ಏನು, ಇದನ್ನೇ ಫಸ್ಟ್ ಪ್ರಿನ್ಸಿಪಲ್ ಆಫ್ ಥಿಂಕಿಂಗ್ ಅಂತ ಕರೀತಾರೆ. ನಾವೇನ್ ಮಾಡ್ತೀವಿ ಫ್ರೆಂಡ್ಸ್, ಒಂದು ಪ್ರಾಬ್ಲಮ್ ಬಂದಾಗ ಬೇರೆಯವರು ಇದನ್ನ ಹೇಗೆ ಸಾಲ್ವ್ ಮಾಡಿದ್ರು ಅಂತ ನೋಡ್ತೀವಿ. ಆದ್ರೆ ಎಲಾನ್ ಮಸ್ಕ್ ನವರು ಆ ಒಂದು ಪ್ರಾಬ್ಲಮ್ ನ ಮೂಲಭೂತ ಸತ್ಯ ಏನು ಇದೆ ಅಂತ ನೋಡ್ತಾರೆ. ಅಂದ್ರೆ ಅದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅದು ಏನ್ ಟೆಕ್ನಿಕಲ್ ಇಶ್ಯೂ ಅಂತ ಅಂದ್ಬಿಟ್ಟು ನೋಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು. ನಾರ್ಮಲ್ ಪೀಪಲ್ಸ್ ಹೆಂಗ್ ಥಿಂಕ್ ಮಾಡ್ತಾರೆ ಗೊತ್ತಾ? ಸೊ ಫಸ್ಟ್ ಆಫ್ ಆಲ್ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಟೀಮ್ ಇಲ್ಲ, ಆಫೀಸ್ ಇಲ್ಲ, ಸೊ ನನ್ನ ಕೈಲಿ ಬಿಸ್ನೆಸ್ ಆಗಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಫಸ್ಟ್ ಪ್ರಿನ್ಸಿಪಲ್ ಥಿಂಕರ್ಸ್ ಈ ತರ ಯೋಚನೆ ಮಾಡ್ತಾರೆ. ಮೊದಲು ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ತಾರೆ, ನಿಜವಾಗ್ಲೂ ಒಂದು ಬಿಸ್ನೆಸ್ ನ ಮಾಡೋಕೆ ಆಫೀಸ್ ಬೇಕಾ? ಇಲ್ಲ. ನಾವು ಜಸ್ಟ್ ಕಸ್ಟಮರ್ಸ್ಗೆ ವ್ಯಾಲ್ಯೂ ಕೊಡಬೇಕು. ಅದನ್ನ ನಾನು ಮನೆಯಿಂದನೇ ಮಾಡ್ಬೋದಾ? ಹೌದು. ಸೊ ಲೆಟ್ ಸ್ಟಾರ್ಟ್. ಈ ತರ ಒಂದು ಥಿಂಕಿಂಗ್ ಪ್ರೋಸೆಸ್ ಅನ್ನೋದು ಇರುತ್ತೆ ಅವ್ರ ಕಡೆ. ಸೊ ನಿಮ್ಮ ಲೈಫಲ್ಲಿ ಕೂಡ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಯಾವ್ದೊಂದು ಪ್ರಾಬ್ಲಮ್ ಬರಲಿ ಅದನ್ನ ಫಸ್ಟ್ ಆಫ್ ಚಿಕ್ಕ ಚಿಕ್ಕ ಪೀಸ್ಗಳಿಗೆ ಬ್ರೇಕ್ ಮಾಡಿ. ಇದು ಯಾಕಾಗಿದೆ, ಹೆಂಗಾಗಿದೆ ಅಂತ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಈ ತರ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ಸೊಲ್ಯೂಷನ್ ಕೂಡ ಅಲ್ಲೇ ಇರುತ್ತೆ. ಚಾಪ್ಟರ್ ನಂಬರ್ 2, ಆಕ್ಷನ್ ಬೇಸಿಸ್. ಎರಡನೇದು ಬಂದ್ಬಿಟ್ಟು ನಮ್ಮ ಎಲ್ಲರ ಲೈಫ್ ನಲ್ಲಿ ಇರೋ ಒಂದು ದೊಡ್ಡ ಶತ್ರು, ಓವರ್ ಥಿಂಕಿಂಗ್. ಇದಕ್ಕೊಂದು ನಿಮ್ಗೆ ಅರ್ಥ ಆಗೋ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ. ಸ್ಪೇಸ್ ಎಕ್ಸ್ ನ ರಾಕೆಟ್ ಟೆಸ್ಟ್ ಮಾಡಕ್ಕೆ ಒಂದು ಜಾಗ ಬೇಕಿತ್ತು. ಒಬ್ಬ ಇಂಜಿನಿಯರ್ ಎಲಾನ್ ಮಸ್ಕ್ ಹತ್ರ ಬಂದ್ಬಿಟ್ಟು ಈ ತರ ಹೇಳ್ತಾರೆ, ಸರ್ ಟೆಸ್ಕೋ ನಲ್ಲಿ ಒಂದು ಜಾಗ ಸೇಲ್ಗಿದೆ, ಅದಕ್ಕೆ ನಾವು ನೆಕ್ಸ್ಟ್ ವೀಕ್ ಹೋಗಿ ಚೆನ್ನಾಗಿ ಅನಾಲಿಸಿಸ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತಾರೆ. ಇದು ಕೇಳಕ್ಕೆ ತುಂಬಾ ಪ್ರೊಫೆಷನಲ್ ಆಗಿ ಅನ್ಸುತ್ತಲ್ವಾ? ಆದ್ರೆ ಎಲಾನ್ ಮಸ್ಕ್ ಉತ್ತರ ಕೊಟ್ಟಿದ್ದೇ ಬೇರೆ. ನೆಕ್ಸ್ಟ್ ವೀಕ್ ಅಲ್ಲ, ಇವಾಗಲೇ ಫ್ಲೈಟ್ ಬುಕ್ ಮಾಡು, ಇವಾಗೆ ಹೋಗೋಣ ಅಂತ ಹೇಳ್ತಾರೆ. ಅವ್ರು ಅಲ್ಲಿಗೆ ಹೋಗ್ತಾರೆ, ಜಾಗ ನೋಡ್ತಾರೆ, ಒಂದು ಫೋನ್ ಕಾಲ್ ಮಾಡ್ತಾರೆ, ಆ ಒಂದು ಜಾಗನ ರೆಂಟಿಗೆ ತಗೊಳ್ತಾರೆ, ಖತಮ್. ಸೊ ಅದೇ ಇವತ್ತಿನ ಒಂದು ಫೇಮಸ್ ಸ್ಟಾರ್ ಬೇಸ್. ಒಂದ್ ವೇಳೆ ಆ ಒಂದು ಇಂಜಿನಿಯರ್ಸ್ ತರ ಎಲಾನ್ ಮಸ್ಕ್ ನವರು ಕೂಡ ನೋಡೋಣ ಯೋಚನೆ ಮಾಡೋಣ ಅಂತ ಕುತ್ಕೊಂಡಿದ್ರೆ ಮೇ ಬಿ ಆ ಒಂದು ಜಾಗ ಬೇರೆಯವರ ಪಾಲಾಗ್ತಾ ಇತ್ತು. ಸೊ ಇದನ್ನೇ ನಾವು ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಂತ ಕರಿತೀವಿ. ನಾವು ಯಾವತ್ತೂ ಅಷ್ಟೇ ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಆದ್ರೆ ಪರ್ಫೆಕ್ಟ್ ಟೈಮ್ ಅನ್ನೋದು ಬರೋದೇ ಇಲ್ಲ. ನೀವು ಯಾವ್ದೊಂದು ಕೆಲಸ ಆದ್ರೂ ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಇನ್ನೂ ಡೀಪ್ ಆಗಿ ರಿಸರ್ಚ್ ಮಾಡೋಣ ಅಂತ ಮುಂದಿಡ್ತಾ ಇದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಆ ಒಂದು ಮೊಮೆಂಟಮ್ ಬಿಲ್ಡ್ ಆಗುತ್ತಲ್ವಾ, ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ನೀವು ಒಂದೇ ಜಾಗದಲ್ಲಿ ನಿಂತ್ಕೊಂಡು ದಾರಿನ ಹುಡುಕ್ತಿದ್ರೆ ಸಿಗದೇ ಇಲ್ಲ. ಅದು ನೀವು ಸಿಂಪಲ್ ಆಗಿ ವಾಕ್ ಮಾಡ್ತಾ ಇರ್ಬೇಕು. ಐ ಮೀನ್ ನೀವು ಮುಂದೆ ಹೋಗ್ತಾ ಇರ್ಬೇಕು, ಅವಾಗ ನಿಮ್ಮ ದಾರಿಗಳು ಕಾಣ್ಕೊಂತವೆ. ಸೊ ನೀವು ಏನಾದ್ರೂ ಒಂದು ಕೆಲಸನ ಮಾಡ್ಬೇಕಂತ ಅನ್ಕೊಂಡಿದ್ರೆ ಸೊ ಪ್ಲೀಸ್ ಆ ಒಂದು ಸ್ಟೆಪ್ ನ ಇವಾಗಲೇ ತಗೊಳ್ಳಿ. ಚಾಪ್ಟರ್ ನಂಬರ್ 3, ಪ್ರಾಗ್ಮ್ಯಾಟಿಸಮ್ ಓವರ್ ಪರ್ಫೆಕ್ಷನ್. ಈ ಒಂದು ಮೂರನೇ ವಿಷಯ, ಇದು ನಮ್ಮೆಲ್ಲರೂ ರಿಲೇಟ್ ಆಗುತ್ತೆ. ಒಂದು ಸಿಂಪಲ್ ಆಗಿರೋ ವಿಷಯ ನಾವು ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀವಿ. ಒಂದ್ಸತ ಸೆನ್ಸೆಕ್ಸ್ ನ ರಾಕೆಟ್ ಲಾಂಚ್ ಆಗಕ್ಕೆ ರೆಡಿ ಆಗಿತ್ತು. ಆಗ ಟೈಮ್ ಸರಿ ಇಲ್ಲದೆ ಜೋರಾಗಿ ಸಿಡ್ಲ್ ಬಿದ್ಬಿಟ್ಟು ರಾಕೆಟ್ ನ ಒಂದ್ ಕಡೆ ಫುಲ್ ಟ್ಯಾಂಕ್ ಬೆಂಡ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಏನ್ ಮಾಡ್ಬೇಕು, ಆ ಒಂದು ಪಾರ್ಟ್ ನ ರಿಪೇರಿ ಮಾಡ್ಬೇಕು. ಆದ್ರೆ ಅದಕ್ಕೆ 4 ತಿಂಗಳು ಬೇಕಾಗುತ್ತೆ. ಪ್ಲಸ್ ಎಲಾನ್ ಮಸ್ಕ್ ನವರಿಗೆ ಕೋಟಿಗಳ ಗಟ್ಟಲೆ ಲಾಸ್ ಕೂಡ ಆಗುತ್ತೆ. ಎಲ್ಲರೂ ತುಂಬಾ ಟೆನ್ಷನ್ ಪಡ್ತಾ ಇರ್ತಾರೆ. ಆದ್ರೆ ಎಲಾನ್ ಮಸ್ಕ್ ನವರು ಒಂದು ಐಡಿಯಾನ ಕೊಡ್ತಾರೆ. ಅವರು ಈ ತರ ಹೇಳ್ತಾರೆ, ಒಂದು ದೊಡ್ಡ ಸುತ್ತಿಗೆನ ತಗೊಬನ್ನಿ, ಆ ಒಂದು ಬೆಂಡ್ ಆಗಿರೋ ಜಾಗದಲ್ಲಿ ಕೆಲವೊಬ್ಬರ ಸಹಾಯ ತಗೊಂಡು ಆ ಒಂದು ಬೆಂಡ್ ಆಗಿರೋದನ್ನ ಸರಿ ಮಾಡಿದ್ರು. ಇದು ಕೇಳಕ್ ಒಂಥರ ಕ್ರೇಜಿ ಐಡಿಯಾ ಅನ್ಸುತ್ತೆ, ರಾಕೆಟ್ಗೆ ಸುತ್ತಿಗೆನ ಅಂತ. ಆದ್ರೆ ಅವ್ರು ಮಾಡಿದ್ ಅಷ್ಟೇ, ಅದನ್ನ ಸುತ್ತಿಗೆಯಿಂದ ಹೊಡೆದ್ರು, ವೆಲ್ಡ್ ಮಾಡಿದ್ರು, ಲಾಂಚ್ ಮಾಡಿದ್ರು, ಅದು ಸಕ್ಸಸ್ ಕೂಡ ಆಯ್ತು. ಸೊ ಇಲ್ಲಿನ ಒಂದು ಲೆಸನ್ ನಾವು ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಲೈಫ್ ನಲ್ಲಿ ಪರ್ಫೆಕ್ಷನ್ ಇಂದಗಡೆ ಓಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ನನಗೆ ಬೆಸ್ಟ್ ಕ್ಯಾಮ್ರಾ ಇದ್ರೆ ಮಾತ್ರ ನಾನು ವಿಡಿಯೋಸ್ ಮಾಡಕ್ಕೆ ಶುರು ಮಾಡ್ತೀನಿ, ನನ್ನ ಹತ್ರ ಬೆಸ್ಟ್ ಶೂ ಇದ್ರೆ ಮಾತ್ರ ನಾನು ರನ್ನಿಂಗ್ ಹೋಗಕ್ಕೆ ಶುರು ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ತರ ಒಂದು ಥಾಟ್ಸ್ ನಿಮ್ಮನ್ನ ನಿಜವಾಗ್ಲೂ ಹೇಳ್ತೀನಿ ನಾಶ ಮಾಡ್ಬಿಡುತ್ತೆ. ಮೊದಲು ನಿಮ್ ಕಡೆ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಲೈಫ್ ನಲ್ಲಿ ನೀವು ಮುಂದೆ ಹೋಗ್ತಾ ಇರೋದೇ ಅದೊಂದು ಸ್ಮಾರ್ಟ್ ವರ್ಕ್. ಸೊ ಇದನ್ನೇ ಪ್ರಾಗ್ಮ್ಯಾಟಿಕ್ ಅಂತಾರೆ. ಸೊ ಡೋಂಟ್ ಟೆಲ್ ಪರ್ಫೆಕ್ಷನ್, ಕಿಲ್ ಯುವರ್ ಪ್ರೋಗ್ರೆಸ್.
ಚಾಪ್ಟರ್ ನಂಬರ್ 4 ದ ಸಬ್ಟ್ರಾಕ್ಷನ್. ಸೊ ಫ್ರೆಂಡ್ಸ್, ಈ ಒಂದು ಲಾಸ್ಟ್ ಪಾಯಿಂಟ್ ಸೊಸೈಟಿ ಬಗ್ಗೆ. ಈ ಒಂದು ಟೆಸ್ಲಾ ಫ್ಯಾಕ್ಟರಿಯಲ್ಲಿ ಈ ಒಂದು ಕಾರುಗಳ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಲೇಟ್ ಆಗ್ತಾ ಇರುತ್ತೆ. ಆಗ ಎಲೋನ್ ಮಾಸ್ಕ್ ಅವರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಬ್ಯಾಟರಿಗಳ ಮೇಲೆ ಒಂದು ಸಣ್ಣ ಪ್ಲಾಸ್ಟಿಕ್ ಕ್ಯಾಪ್ ಆಗ್ತಾ ಇದ್ರು. ಆಗ ಅವರು ವರ್ಕರ್ಸ್ ನ ಕೇಳಿದ್ರು ಇದು ಯಾಕೆ ಆಗ್ತಾ ಇದೀರಾ ಅಂತ. ಅದಕ್ಕೆ ಅವ್ರು ಉತ್ತರ ಏನ್ ಕೊಡ್ತಾರೆ ಗೊತ್ತಾ? ಗೊತ್ತಿಲ್ಲ ಸರ್, ಮೊದಲಿಂದನೂ ಹೀಗೆ ಮಾಡ್ತಾ ಇದ್ವಿ ಅಂತ. ಇದನ್ನ ಸ್ವಿಚ್ ಏನೋ ಇರಬಹುದೇನೋ ಅಂತ ಹೇಳ್ತಾರೆ. ಆಗ ಎಲೋನ್ ಮಾಸ್ಕ್ ಅವರು ಟೆಸ್ಟ್ ಮಾಡ್ತಾರೆ. ಆ ಒಂದು ಕ್ಯಾಪ್ ಇಲ್ಲ ಅಂತಂದ್ರೆ ಬ್ಯಾಟರಿಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ಆಗ ಅವರು ತಕ್ಷಣ ಆ ಒಂದು ಪ್ರೋಸೆಸ್ ನ ಡಿಲೀಟ್ ಮಾಡಿದ್ರು. ಆಗ ಅವ್ರ ಪ್ರೊಡಕ್ಷನ್ ಸ್ಪೀಡ್ ಆಯ್ತು. ಸೊ ಸೇಮ್ ನಮ್ಮ ಲೈಫ್ ಕೂಡ ನಾವು ಎಷ್ಟೋ ವಿಷಯಗಳನ್ನ ನಾವು ಎಲ್ಲರೂ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಾವು ಕೂಡ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಯಾವ ಲಾಜಿಕ್ ಇರೋದಿಲ್ಲ, ಅದಕ್ಕೆ ಒಂದು ಕ್ಲಾರಿಟಿ ಕೂಡ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಎಲ್ಲರೂ ಡಿಗ್ರಿ ಮಾಡ್ತಾ ಇದಾರೆ, ನಾನು ಮಾಡ್ಬೇಕು. ಎಲ್ಲರೂ ಜಾಬ್ ಮಾಡ್ತಾವ್ರ, ನಾನು ಮಾಡ್ಬೇಕು. ಎಲ್ಲರೂ ಏನ್ ಮಾಡ್ತಾ ಇದಾರೆ ಅದನ್ನೇ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮೊದಲು ನಿಮ್ಗೆ ನೀವು ಸ್ವಂತ ನಿಂತು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿ. ಈ ಒಂದು ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ನನ್ನ ಲೈಫ್ಗೆ ತುಂಬಾ ವ್ಯಾಲ್ಯೂ ಇದೆಯಾ ಅಥವಾ ಇದು ಬರೀ ಯೂಸ್ಲೆಸ್? ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಅಗತ್ಯವಾಗದೇ ಇರೋದನ್ನ ಮೊದಲು ಅದನ್ನ ಡಿಲೀಟ್ ಮಾಡಿ. ಅವಾಗ ನಿಮ್ಗೆ ನಿಜವಾದ ಗ್ರೋತ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಎಲಾನ್ ಮಾಸ್ಕ್ ಅಥವಾ ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಹುಡ್ತಾನೆ ಅವ್ರೇನ್ ಜೀನಿಯಸ್ ಏನ್ ಆಗಿರಲ್ಲ. ನಮ್ಗಿರೋದು ಸೇಮ್ ಬ್ರೈನ್, ಬಟ್ ಅವ್ರ ಪ್ರಾಬ್ಲಮ್ ನೋಡೋ ರೀತಿನೇ ಬೇರೆ ಇರುತ್ತೆ ಅಷ್ಟೇ. ಸೊ ಈಗ ನೀವು ಎಲ್ಲೇ ಇರ್ಬೋದು, ಎಷ್ಟೇ ಕನ್ಫ್ಯೂಷನ್ ಅಲ್ಲಿ ಇರ್ಬೋದು, ಅದನ್ನ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಆ ಒಂದು ಪ್ರಾಬ್ಲಮ್ಸ್ ನ ರೂಟ್ ನ ಹುಡುಕಿ. ಈ ಒಂದು ಓವರ್ ಥಿಂಕಿಂಗ್ ನ ಮಾಡದೆ ಆಕ್ಷನ್ ನ ತಗೊಳ್ಳಿ. ಅದಕ್ಕೆ ಸಿಂಪಲ್ ಸೊಲ್ಯೂಷನ್ಸ್ ನ ಹುಡುಕಿ. ಆಗ ನಿಮ್ಮ ಲೈಫ್ ನಿಮ್ಗೆ ಕಂಟ್ರೋಲ್ ಅಲ್ಲಿ ಬರುತ್ತೆ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ, ಯು ಆರ್ ಕೇಪಬಲ್. ಸೊ ಈ ವಿಡಿಯೋದಲ್ಲಿ ಹೇಳಿರೋ 4 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಯಾವ ಪಾಯಿಂಟ್ ತುಂಬಾ ಇಷ್ಟ ಆಯ್ತು ಮತ್ತೆ ನೀವು ಯಾವ ಪಾಯಿಂಟ್ ಫಾಲೋ ಮಾಡಕ್ ಹೋಗ್ತಾ ಇದ್ದೀರಾ ಅದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಇದೇ ತರ ಒಂದು ಪ್ರಾಕ್ಟಿಕಲ್ ಮತ್ತು ಡೀಪ್ ಕಂಟೆಂಟ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೋಬೇಡಿ. ಅದೇ ತರ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಸ್ಟೇ ಫೋಕಸ್. ದಿಸ್ ಇಸ್ ಯಶ್ವಂತ್ signing off. Bye guys. Bye.